ಏಪ್ರಿಲ್ 8ರಂದು ಸಂಪೂರ್ಣ ಸೂರ್ಯಗ್ರಹಣ ಏನೆಲ್ಲ ಪ್ರಭಾವ ಬೀರುತ್ತೆ, ಎಲ್ಲೆಲ್ಲಿ ಕಾಣಿಸುತ್ತೆ, ಇನ್ನು ಮುಂತಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮಾರ್ಚ್ 25ರ ಚಂದ್ರಗ್ರಹಣದ ನಂತರ ಏಪ್ರಿಲ್ 8ರಂದು ಸಂಭವಿಸಲಿರುವ ಸಂಪೂರ್ಣ ಸೂರ್ಯಗ್ರಹಣಕ್ಕಾಗಿ ಖಗೋಳ ಆಸಕ್ತರು ಎದುರು ನೋಡುತ್ತಿದ್ದಾರೆ. ಸೂರ್ಯಗ್ರಹಣದ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ಏಪ್ರಿಲ್ 8, 2024ರಂದು ನಿಗದಿಯಾಗಿರುವ ಸಂಪೂರ್ಣ ಸೂರ್ಯಗ್ರಹಣವು ಮಧ್ಯಾಹ್ನ 2:12 ಪ್ರಾರಂಭವಾಗುತ್ತದೆ ಮತ್ತು ಏಪ್ರಿಲ್ 9ರಂದು ಬೆಳಿಗ್ಗೆ 2:22 ಕೊನೆಗೊಳ್ಳುತ್ತಾ ಇದೆ. ವಿಶ್ವದ ಹಲವಾರು ದೇಶಗಳಲ್ಲಿ ಕಾಣಿಸುವ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಾ ಇಲ್ಲ. ಇದು ಮೆಕ್ಸಿಕೋದ ಪೆಸಿಫಿಕ್ ಕರಾವಳಿಯಿಂದ ಪ್ರಾರಂಭವಾಗಿ ಯುನೈಟೆಡ್ ಸ್ಟೇಟ್ಸ್ ಮೂಲಕ ದಾಟಿ ಪೂರ್ವ ಕೆನಡಾದಲ್ಲಿ ಕೊನೆಗೊಳ್ಳುತ್ತದೆ. 2017ರ ಗ್ರಹಣದ 2 ಪಟ್ಟು ಹೆಚ್ಚು ಅವಧಿಯನ್ನು ಹೊಂದಿರುವ ಘಟನೆ ಇದಾಗಿದೆ. ಹಾಗಾದರೆ ಸಂಪೂರ್ಣ ಸೂರ್ಯಗ್ರಹಣ ಎಂದರೇನು? ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋದಾಗ ಸೂರ್ಯನು ಭೂಮಿಗೆ ಗೋಚರವಾಗದಂತಾಗಿ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತದೆ. ಚಂದ್ರನ ನೆರಳು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸಿರುವ ಸ್ಥಿತಿಯಲ್ಲಿ ಗ್ರಹಣವು ಗೋಚಾರವಾಗುವ ವಿದ್ಯಮಾನವನ್ನು ಸಂಪೂರ್ಣತೆಯ ಪಥ ಎಂದು ಕರೆಯಲಾಗುತ್ತದೆ. ಗ್ರಹಣದ ಸಮಯದಲ್ಲಿ ಮುಂಜಾನೆ ಅಥವಾ ಮುಸ್ಸಂಜೆಯಂತೆ ಕತ್ತಲೆಯಾಗುತ್ತದೆ. ಸಂಪೂರ್ಣ ಸೂರ್ಯಗ್ರಹಣ ಕಾಣುವುದು ವಿರಳ ಎನ್ನುತ್ತಾರೆ. ಏಕೆ? ಸಂಪೂರ್ಣ ಸೂರ್ಯಗ್ರಹಣವು ಕಾಣುವಂಥ ಪ್ರದೇಶಗಳನ್ನು ಹುಡುಕಿ ಅಲ್ಲಿಂದ ಅದನ್ನು ನೋಡುವುದು ಸವಾಲಿನ ವಿಷಯವಾಗಿದೆ ಅಂತೆ. ಭೂಮಿಯು 70%ಕ್ಕಿಂತ ಹೆಚ್ಚು ಸಮುದ್ರಗಳಿಂದ ಕೂಡಿರುವುದರಿಂದ ಸಂಪೂರ್ಣ ಗ್ರಹಣ ಕಾಣಿಸುವಂಥ ಸ್ಥಳ ಹುಡುಕಾಡುವುದೇ ಒಂದು ದೊಡ್ಡ ಸಾಹಸದ ಕೆಲಸವಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.